ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಹಾಲೆಲೂಯ. ದೇವರ ಅತಿ ಪರಿಶುದ್ಧ ನಮ್ಮ ಮಹಿಮೆಗೊಳ್ಳಲಿ. ಈ ಮುಂಜಾನೆ ಮುತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾವು ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಈ ಪರಿಶುದ್ಧ ಮುಂಜಾನೆ ವೇಳೆಯಲ್ಲಿ ಆಮೇನ್ ದೇವರ ಆತ್ಮ ನಿಮ್ಮೊಟ್ಟಿಗೆ ಮಾತಾಡಲು ಬಯಸೋನಾಗಿದ್ದಾನೆ. ಸೊ ಅದಕ್ಕಾಗಿ ನಿಮ್ಮನ್ನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ಭಾಳ ಸಂತೋಷವುಳ್ಳವರಾಗಿ ದೇವರ ಸನ್ನಿಧಿಗೆ ಬನ್ನಿ. ಇವತ್ತಿನ ವಾಕ್ಯ ನಿಮ್ಮ ಲೈಫಲ್ಲಿ ಬಿಡುಗಡೆನ ಉಂಟು ಮಾಡುತ್ತೆ. ನಿಮಗೊಂದು ಉಜ್ಜೀವನವನ್ನು, ಉತ್ತೇಜನವನ್ನು ಕೊಡುವಂಥದ್ದಾಗಿದೆ ಪ್ರೇರೆ. ಸೊ ಇವತ್ತು ಅದಕ್ಕಾಗಿ ಆಮೇಲೆ ನಮ್ಮ ಒಟ್ಟಿಗೆ ಸೇವಕರು ಜೇಸನ್ ಭಾಷೆ ಕೂಡ ಇದ್ದಾರೆ. ಈಗ ಅವರು ನಿಮ್ಮ ಸಲ ಅಲ್ಪ ಸಮಯ ಆ ವಾಕ್ಯದ ಕುರಿತು, ಇವತ್ತು ನಿಮಗಿರುವಂಥ ದೇವರ ಆತ್ಮನ ಆಲೋಚನೆ ಕುರಿತು ಶೇರ್ ಮಾಡೋರಾಗಿದ್ದಾರೆ. ಸೇವಕರೇ, ಇವತ್ತು ದೇವರ ಆತ್ಮ ನಿಮಗೆ ಕೊಟ್ಟಿರೋದು ವಾಕ್ಯ ಯಾವುದು? ಅದು ಏಷಾಯ 55ನೇ ಅಧ್ಯಾಯ 8-9. Isaiah chapter 55 verse 8 and 9. Okay. For my thoughts are not your thoughts, neither are your ways my ways, say the Lord. For as the heavens are higher than earth, are so my ways higher than your ways, and my thoughts than your thoughts. ಪ್ರಿಯರೇ, ಯೆಶಾಯನ ಗ್ರಂಥ 55ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ ಹೇಳ್ತಾ ಉಂಟು, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಸೊ ಅದೇ ಎಷ್ಟು ಬಹಳ ಶ್ರೇಷ್ಠವಾದ ಉಂಟು. ನಿಜ. ನಮ್ಮ ಆಲೋಚನೆ ದೇವರ ಆಲೋಚನೆ ಎಷ್ಟು ಡಿಫ್ರೆನ್ಸ್, ಲಾಟ್ ಆಫ್ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್. ಅದಕ್ಕೆ ದೇವರು ಫಸ್ಟ್ ಹೇಳ್ತಾನೆ, ಫಸ್ಟ್ ನಾವು ಗೊತ್ತಾಗಿರಬೇಕು ದೇವರ ಥಾಟ್ಸ್ ಮತ್ತು ನಮ್ಮ ಥಾಟ್ಸ್ ಬಹಳಷ್ಟು ವ್ಯತ್ಯಾಸ ಉಂಟು. ಅದಕ್ಕೆ ನಾವು ಅದು ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಲ್ಲಿ ತಿಳಿದುಕೊಳ್ಳುವಂಥ ಒಂದು ದೊಡ್ಡ ವಿಷಯ. ನಿಜವಾಗ್ಲು ಬಹಳಷ್ಟು ಸಮಯ ನಮ್ಮ ಪರಿಸ್ಥಿತಿ ಕೂಡ ನಮ್ಮ ಥಾಟ್ಸ್ ವಿರುದ್ಧವಾಗಿ ಬರುವಂಥ ಅಲ್ವಾ. ನಾವು ಈ ರೀತಿ ಪರಿಸ್ಥಿತಿ ಉಂಟು, ಸೊ ಇದು ಯಾಕೆ ಈ ರೀತಿ ಆಯಿತು ಅಲ್ವಾ, ಹೌದು, ಈ ರೀತಿ ಯಾಕೆ ಬಂತು, ಇದು ಯಾಕೆ ಹೀಗೆ, ಬಹಳ ಕ್ವೆಶ್ಚನ್ ಮಾರ್ಕ್ ಇರುವಂಥ ದಿನಗಳು. ನಿಜವಾಗ್ಲು ಎಲ್ಲ ವಿಷಯಗಳು ಕ್ವೆಶ್ಚನ್ ಮಾರ್ಕ್ ಉಂಟು. ಹೌದು, ಈ ರೀತಿ ಆಗಬಾರ್ದಿತ್ತು, ಈ ರೀತಿ ಆಯ್ತಲ್ವಾ, ಅದೇ ಎಕ್ಸ್ಪೆಕ್ಟ್ ಮಾಡಿದ್ದು ಬೇರೆ, ಆದದ್ದು ಬೇರೆ. ಎಂತ ಮಾಡುದು, ಅದನ್ನು ಹೇಗೆ ಓವರ್ಕಮ್ ಮಾಡೋದು? ದೊಡ್ಡ ಸ್ಟ್ರಗಲ್ ಅಂತ ಜನರಿಗೆ ಈ ಪ್ರಾಬ್ಲಮ್ಸ್ ಅನ್ನು ಓವರ್ಕಮ್ ಮಾಡೋದು ದೊಡ್ಡ ಕಷ್ಟ. ಜನ ದೊಡ್ಡ ಫೇಸ್ ಮಾಡೋ ಪ್ರಾಬ್ಲಮ್ಸ್ ಅನ್ನು, ಪಾಸ್ಟ್ ಲೈಫ್ ಅನ್ನು ಓವರ್ಕಮ್ ಮಾಡಿ ಭಯಂಕರ ಈಗಲೂ ಕೂಡ ಕೊರಗ್ತಿದ್ದಾರೆ. ಹೌದು, ನಿಜ. ಯಾರಿಗೂ ಹೇಳಲಾಗದಂತ ಪರಿಸ್ಥಿತಿ ಆಯ್ತಲ್ಲ. ಹೌದು, ನಾನು ಈಗ ಇಲ್ಲಿ ಬಿದ್ದೆ ಅಲ್ಲ, ಎಂತ ಅವಸ್ಥೆ ಆಯ್ತಲ್ಲ, ಇಂಥ ಥಾಟ್ಸ್ ಅಲ್ಲಿ ಸಿಕ್ಕಿಬಿಟ್ಟಿದ್ದ. ನಿಜ. ಸೊ ಥಾಟ್ಸ್ ನಮ್ಮನ್ನು ಏನು ಮಾಡ್ತದೆ, ಪ್ರಿಸನ್ ಒಳಗೆ ಆಗ್ತದೆ. ಕರೆಕ್ಟ್. ನೀವು ಎಷ್ಟು ದೊಡ್ಡ ಅರಮನೆಯಲ್ಲಿ ಇದ್ರೂ ಕೂಡ, ಚರ್ಚಿಗೆ ಹೋಗೋನು ಕೂಡ, ನಮ್ಮ ಮನಸ್ಸು ಸರಿ ಇಲ್ಲದ್ರೆ ಹೋಯ್ತಲ್ಲ, ಎಲ್ಲ ಹೋಯ್ತು. ಥಾಟ್ಸಿಗೆ ಬಹಳ ಇಂಪಾರ್ಟೆನ್ಸ್ ಉಂಟು. ನಿಜ. ಅರಮನೆಯಲ್ಲಿದ್ದು ಕೂಡ ನಾವು ನಮ್ಮ ಮನಸ್ಸೇ ಇಕ್ಕಟ್ಟಲ್ಲಿದ್ರೆ, ಸಂತೃಪ್ತಿ ಇಲ್ಲದಿದ್ರೆ, ಮನೆಯಿಂದ ಹೊರಗೆ ಹೋಗೋದು ಅರಮನೆ ಏನಾಯ್ತು. ಸೊ ಥಾಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ನಿಜವಾಗ್ಲು. ಸುತ್ತಮುತ್ತಲಿಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಯಾವ್ದು ಕೊಡಬೇಕು ನಾವು? ಥಾಟ್ಸ್. ಒಬ್ಬನ ಮನುಷ್ಯನ ಥಾಟ್ಸ್ ಒಳ್ಳೆ ಉಂಟಾ, ಅದೇ ಇಸ್ ವಿಕ್ಟೋರಿಯಸ್. ನಮ್ಮ ಮನಸ್ಸು, ನಮ್ಮ ಮುಂದೆ ಟೇಬಲ್ ಮುಂದೆ ಸಿಂಪಲ್ ಫುಡ್ ಬಂತ, ಥಾಟ್ಸ್ ಒಳ್ಳೆ ಉಂಟಾ, ಆ ಸಿಂಪಲ್ ಫುಡ್ ನಿನಗೇನಾಗ್ತದೆ, ಆರೋಗ್ಯವಾಗಿ. ನಿಜವಾಗ್ಲು ಹೌದು. ನಮ್ಮ ಥಾಟ್ಸ್ ಕರೆಕ್ಟ್ ಬೇಕು. ಒಳ್ಳೆ ಫುಡ್ ಬಂತ, ಬಟ್ ಇವಾಗ ಕಂಪ್ಲೇಂಟ್ಸ್, ಮರ್ಮರಿಂಗ್, ಮೃಷ್ಟಾನ ಭೋಜನ ಬಂತ, ನನ್ನ ಥಾಟ್ಸ್ ಮತ್ತು ನನ್ನ ಕಮ್ಯುನಿಕೇಶನ್ ಸರಿ ಇಲ್ಲದ್ರೆ, ಕಂಪ್ಲೇಂಟ್ಸ್ ತೃಪ್ತಿ ಇಲ್ಲದ್ರೆ, ಹೌದು, ಥಾಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಥಾಟ್ಸ್ ಒಂದು ಮನುಷ್ಯನ ಪ್ರಿಸನ್ ಒಳಗೆ ಆಗ್ತದೆ. ಸೊ ಪ್ರಿಸನ್ ಅಲ್ಲಿ ಇರುವಂತ ವೀಕ್ಷಕರು ಇರ್ಬೋದು. ಹೌದು, ಪ್ರಿಸನ್ ಅಂತ ಹೇಳಿದ್ರೆ ಒಂದು ಥಾಟ್ಸ್, ಅದೇ ಥಾಟ್ಸ್ ಅಲ್ಲಿ ಅವರು ಸುತ್ತ ಇರ್ತದೆ. ಅದೇ ಪಾಸ್ಟ್ ಥಾಟ್ಸ್, ಪಾಸ್ಟ್ ಲೈಫ್ ಸ್ಟೈಲ್, ಪಾಸ್ಟ್ ಸಿನ್ಸ್, ಮಿಸ್ಟೇಕ್ಸ್, ಕಂಪ್ಲೇಂಟ್ಸ್, ಫೇಲಿಯರ್, ಡಿಫೀಟ್, ಬ್ರೋಕನ್ ಹಾರ್ಟ್, ವೂಂಡ್ಸ್, ಇವರು ತುಂಬಾ ವೀಕ್ಷಕರು ಇರ್ಬೋದು. ನಿಜವಾಗ್ಲೂ ಇದ್ದಾರೆ, ಖಂಡಿತ. ನೀವೇನ್ ಹೇಳ್ತೀರಿ ಬಾಸ್ ಇದ್ರ ಬಗ್ಗೆ? ಖಂಡಿತ ಥಾಟ್ಸ್ ಬಗ್ಗೆ ಅವರೆಲ್ಲ ನೀವು ಹೇಳೋ ಪ್ರಕಾರ ಒಂದು ಪ್ರಿಸನ್ ಅಂತ ಹೇಳಿದ್ರಲ್ಲ, ಅದೊಂದು ಬಾವಿಲಿದ್ದ ಹಾಗೆ. ಬಾವಿಯಿಂದ ಮೇಲಕ್ಕೆ ಬರಕ್ಕಾಗೋದಿಲ್ಲ, ಯಾರು ಹೇಳಕ್ಕಾಗೋದಿಲ್ಲ, ಬರ್ಲಿಕ್ಕೂ ಆಗೋದಿಲ್ಲ, ಯಾರು ಇಲ್ಲ ಮೇಲೆ ಎತ್ತಕ್ಕೆ, ಕೂಗಿದ್ರು ಯಾರು ಕೇಳೋದಿಲ್ಲ. ದೊಡ್ಡ ಈ ಒಂದು ಥಾಟ್ಸ್ ವಿಷಯದಲ್ಲಿ ಕಷ್ಟಪಡುವವರು ಒಂದು ಕ್ಯಾಟಗರಿ ಅಂತ ಹೇಳಿದ್ರೆ, ಜನರ ಹತ್ರ ಹೇಳ್ಬೇಕು, ಅದು ಕೂಡ ಆಗುದಿಲ್ಲ. ಹೇಳ್ಬೇಕು, ಅದು ಆಗುದಿಲ್ಲ. ಯಾರ ಹತ್ರ ಹೇಳಿದ್ರೆ ನನ್ನ ಬಗ್ಗೆ ಇಮೇಜ್ ಏನಾಗ್ತದೆ. ಕರೆಕ್ಟ್.
ನನ್ನ ಇಮೇಜ್ ಏನಾಗುತ್ತೆ, ಏನಾಗುತ್ತೆ, ಅದೇ ಇವರು ಏನ್ ತಿಳಿದುಕೊಳ್ಬಹುದು, ನಿಜ ನಿಜ ನಿಜ. ಈ ರೀತಿ. ಅದರ ನಂತರ ತುಂಬಾ ಸ್ಟೂಡೆಂಟ್ಸ್ ಬರ್ತಾರೆ, ಈ ರೀತಿಯಾಗಿ ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಓಕೆ ಅದು ಭಯಂಕರ ಕಾನ್ಫಿಡೆನ್ಸ್. ನಾನು ಯಾರಿಗೂ ಹೇಳೋದಿಲ್ಲ, ಓಕೆ. ಸ್ವಂತ ಫ್ಯಾಮಿಲಿ ಕೂಡ ಹೇಳೋದಿಲ್ಲ, ಹೇಳ್ಬಾರ್ದು ನಿಜವಾಗ್ಲು. ಸ್ವಂತ ವೈಫಿ ಕೂಡ ನಾನು ಹೇಳ್ಬಾರ್ದು, ಹೇಳೋದಿಲ್ಲ ಅಷ್ಟು ಯಾಕಂದ್ರೆ ಎಲ್ಲ ಮನುಷ್ಯರು ಪಾಪಿಗಳು, ಹೌದು. ಎಲ್ಲರೂ ಪಾಪಿಗಳು, ನರಮಾಂಸಗಳ ಮನುಷ್ಯರಂತ ಎನಿಸ್ಕೊಳ್ಬೇಕು ಫಸ್ಟ್. ಅಷ್ಟೇ, ಅದು ಫಸ್ಟ್ ಥಿಂಗ್ ಏನ್ ಬೇಕು. ಎಕ್ಸೆಪ್ಟ್ ಜೀಸಸ್ ಕ್ರೈಸ್ಟ್, Yes. ಈ ಲೋಕದಲ್ಲಿ ಪುರುಷ ಮತ್ತು ಸ್ತ್ರೀಯಿಂದ ಹುಟ್ಟಿದ ಎಲ್ಲಾ ಮನುಷ್ಯರು ಪಾಪಿಗಳು. ಪಾಪಿಗಳು, ಹೌದು. ಅವನ ಕಾಮ ಉಂಟು, ಕ್ರೋಧ ಉಂಟು, ಮತ್ಸರ ಉಂಟು, ಆಸೆ ಉಂಟು, ಎಲ್ಲ ಉಂಟು. ಸೊ ನೀನು ಇವತ್ತು ಫಸ್ಟ್ ನೆನೆಸ್ಬೇಕು, ನೀನು ಪಾಪಿ ನೀನು ಮಾತ್ರ ಅಲ್ಲ, ಲೋಕದಲ್ಲಿ ಅದೇ ಅದೇ ತಾಯ ಗರ್ಭದಿಂದ ಪುರುಷ ಮತ್ತು ಸ್ತ್ರೀಯ ಸಂಬಂಧದಿಂದ ಹುಟ್ಟಿದಂತ ಎಲ್ಲರೂ ಪಾಪಿಗಳು. ಪಾಪಿಗಳೇ. ವೀಕ್ನೆಸ್ ಇಸ್ ಫೌಂಡ್ ಎವ್ರಿವೇರ್. ಸೊ ಅದರಲ್ಲಿ ನೀನು ಒಬ್ಬನೇ ಅಂತ ಎನಿಸ್ಕೊಳ್ಬಾರ್ದು ವೀಕ್ಷಕರಲ್ಲಿ. ಹೌದು. ಇಬ್ಬರು ಮುಂಜಾನೆ ವೇಳೆಯಲ್ಲಿ ನೀವು ನೋಡ್ಬೇಕಾದ್ರೆ, ನಿಮ್ಮ ಡೇ ಸ್ಟಾರ್ಟ್ ಮಾಡಬೇಕಾದ್ರೆ ನಿನ್ನೆಯ ಗಿಲ್ಟ್, ನಿನ್ನೆಯ ಪೇನ್, ನಿನ್ನೆಯ ಸ್ಯಾಡ್ನೆಸ್, ನಿನ್ನೆಯ ನೆಗೆಟಿವ್ ಸ್ಪಿರಿಟ್ಸ್, ಡಿಮನ್ ಸ್ಪಿರಿಟ್ ಅನ್ನು ಇಟ್ಕೊಂಡು ನೀವು ಇವತ್ತಿನ ದಿನ ಮುಂದೆ ಹೋಗಬಾರದು. ಇದು ವಾರ್ನಿಂಗ್. ಪಾಸ್ಟ್ ಇಸ್ ಪಾಸ್ಟ್. ಇದೊಂದು ವಾರ್ನಿಂಗ್, ಇದೊಂದು ನಾನು ನೀವು ವಾರ್ನಿಂಗ್ ಆಗಿ ಹೇಳ್ತೇನೆ. ಸೊ ಗಾಡ್ ಹ್ಯಾಸ್ ಎ ಗ್ರೇಟರ್ ಥಾಟ್ಸ್ ಫಾರ್ ಯು. ಎಸ್, ನ್ಯೂ ಥಿಂಗ್ಸ್. ರೈಸ್ ಅಪ್ ಆಗಬೇಕು ನೀವು. ಹೌದು, ನಿಜ. ನೀವು ರೈಸ್ ಅಪ್ ಆಗಬೇಕು. ನೀವು ಅದಕ್ಕೆ ಹೇಗೆ ರೈಸ್ ಅಪ್ ಆಗೋದು? ಫಸ್ಟ್ ಆಫ್ ಆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಜೀಸಸ್ ಫಾರ್ಗಿವ್ಸ್ ಆಲ್ ಯುವರ್ ಮಿಸ್ಟೇಕ್ಸ್. ಎಸ್. ನೀನು ಎಷ್ಟು ತಪ್ಪು ಮಾಡಿದ್ರು ಕೂಡ ಜೀಸಸ್ ಬ್ಲಡ್ಗೆ ಪವರ್ ಕಮ್ಮಿ ಆಗುದಿಲ್ಲ. ಇಲ್ಲ. ಹೌದು. ನೀವು ಪದೇ ಪದೇ ಕ್ಷಮೆ ಕೇಳಿದ್ರೆ ನೋ ಪ್ರಾಬ್ಲಮ್. ನೀವು ನಿಂಗೆ ಕೇಳುವಂತ ಮನಸ್ಸಿದ್ರೆ ಸಾಕು. ಅದೇ ಒಪ್ಪಿಕೊಳ್ಳೋ ದಟ್ ಈಸ್ ವಾಟ್ ಕ್ರಿಶ್ಚಿಯಾನಿಟಿ ಡಿಫರೆನ್ಸ್. ನಮ್ಮಲ್ಲಿ ನಾವು ತಪ್ಪು ಮಾಡಿದ್ರೆ ನಮ್ಮ ಮೊಣಕಾಲೂರಿ ದೇವರೇ ನನ್ನ ಕ್ಷಮಿಸು ಅಂತ ಹೇಳಿದ್ರೆ ಇಮಿಡಿಯೇಟ್ ಫಾರ್ಗಿವ್ನೆಸ್ ನಿಮ್ಮೊಳಗೆ ಬರ್ತದೆ. ಖಂಡಿತ. ಆ ಒಪ್ಪಿಕೊಳ್ಳೋ ಮನೋಭಾವನೆ. ಹೌದು, ನಾನು ತಪ್ಪಾಯ್ತು, ಹೌದು, ಮಿಸ್ಟೇಕ್ ಮಾಡಿದ ಸಾಕು. ಎಸ್. ಬಿಕಾಸ್ ಈ ಲೋಕದಲ್ಲಿ ನೀನು ಹಣ ಕಳೆದುಕೊಳ್ಳಬಹುದು, ಹೌದು, ಆಸ್ತಿ ಕಳೆದುಕೊಳ್ಳಬಹುದು, ಮನೆ ಕಳೆದುಕೊಳ್ಳಬಹುದು, ಏನೂ ಕಳೆದುಕೊಂಡ್ಕೊಂಡ್ರ ನೀನು ಕಳೆದುಕೊಳ್ಬಾರ್ದು. ನಿಜವಾಗ. ನಿನ್ನ ಮನೆ ಹೋಯ್ತಾ, ದೇವರದಲ್ಲಿ ದೊಡ್ಡ ವಿಷಯ ಆಗುದಿಲ್ಲ. ನೀನು ಕಳೆದುಕೋಯ್ತಾ, ನಿನ್ನ ಲೈಫ್ ನೀನು ಎಂಡ್ ಮಾಡಿದ್ಯಾ, ಸೂಸೈಡ್ಗೆ ಪ್ಲಾನ್ ಮಾಡಿದ್ಯಾ, ಹೋಯ್ತಲ್ಲ, ದೇವರಿಗೆ ಅದು ದುಃಖ. ನಿನ್ನ ಕಾರ್ ಹೋಯ್ತಾ, ದೇವರಿಗೆ ಅದು ದೊಡ್ಡ ಪ್ರಾಬ್ಲಮ್ ಇಲ್ಲ, ಅದು ನೀನು ಹೋಗಬಾರ್ದು. ಹೌದೌದು. ಸೊ ನಾನು ಹೇಳುದಂತ ಹೇಳಿದ್ರೆ, ನಿಮಗೆ ಇರುವಂತ ವ್ಯಾಲ್ಯೂ ಬೇರೆ ಯಾವುದಕ್ಕೆ ಈ ವರ್ಲ್ಡ್ ಅಲ್ಲಿ ಇಲ್ಲ. ಲಕ್ಷಗಟ್ಟಲೆ ಬಿಸ್ನೆಸ್ ಲಾಸ್ ಆಗಿರ್ಬೋದು, ಡೋಂಟ್ ವರಿ, ದಟ್ಸ್ ಯುವರ್ ಥಾಟ್ಸ್. ಐ ವಾಂಟ್ ಟು ಎಂಡ್ ಲೈಫ್, ಐ ಆಮ್ ಡಿಸ್ಕಸ್. ಇವತ್ತು ಓವರ್ಕಮ್ ಮಾಡಬೇಕು ಫಸ್ಟ್ ಅಂತ ಹೇಳಿ ನಾನು ಹೇಳ್ತೇನೆ. ಫಸ್ಟ್ ದೇ ಶುಡ್ ಕಮ್ ಟು ಜೀಸಸ್. ಆತನಿಗೆ ಮಾತ್ರ ಶಕ್ತಿ. ಹೌದು. ಲೋಕದಲ್ಲಿ ನೋಡೋಕೆ ಹೇಳ್ತಾನೆ, ಏ ಮಗಳೇ ನೀನು ಪಾಪ ಮಾಡದಿರು, ಏ ಮಗನೇ ನಿನ್ನ ಪಾಪವನ್ನು ಕ್ಷಮಿಸಿದ್ದೇನೆ. ಆ ರೈಟ್ಸ್ ಈ ಲೋಕದಲ್ಲಿ ಅವರಿಗೆ ಮಾತ್ರ ಇರೋದು. ಸೊ ನಮ್ಮ ಹೃದಯವನ್ನು ದೇವರ ಹತ್ರ ತರುವ. ಯೇಸು ಸ್ವಾಮಿಯ ಒಂದು ಪ್ರತ್ಯೇಕತೆ ಅಂತ ಹೇಳಿದ್ರೆ ಹೃದಯವನ್ನು ಸರಿಪಡಿಸುವರು. ಕಾರ ಇಂಜಿನ್ ಅನ್ನು ಸರಿಪಡಿಸುವಾಗೆ ದೊಡ್ಡ ಮೆಕ್ಯಾನಿಕ್ ಅವರು. ಕಾರ ಇಂಜಿನ್ ಅನ್ನು ಸರಿಪಡಿಸುವಂತ ಮೆಕ್ಯಾನಿಕ್ಸ್. ಅದೇ ರೀತಿಯಲ್ಲಿ ನಮ್ಮ ಹೃದಯದ ಇಂಜಿನ್ ಅನ್ನು, ಥಾಟ್ಸ್ ಅನ್ನು, ಗಿಲ್ಟ್ ಅನ್ನು, ಭಾರವನ್ನು ತೆಗೆದು ಹಾಕುವಂತ ಶಕ್ತಿ ಯೇಸು ಸ್ವಾಮಿಗೆ ಉಂಟು ನಿಜವಾಗ್ಲೂ. ಫಸ್ಟ್ ಮತ್ತೆ ಇದು ಕ್ಷಮೆ ಆದ ನಂತರ ಜನರಿಗೆ ಆಗುವ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮನಸ್ಸು ಕಾಡ್ತಾ ಇರ್ತದೆ. ದೇ ಕ್ಯಾನಾಟ್ ಫಾರ್ಗೆಟ್ ಥಿಂಗ್ಸ್. ನಿಮಗೆ ಕೆಲವು ಘಟನೆಗಳನ್ನು ಮರಲಿಕ್ಕೆ ಅದು ಕಷ್ಟ, ಕೆಲವರಿಗೆ ಆಗುದಿಲ್ಲ. ಹೌದು, ಅಂತ ಜನರು ಕೂಡ ಇರ್ತಾರೆ. ಮನಸ್ಸಲ್ಲಿ ಆ ನೋವಿನ ದಿನಗಳು, ಆ ಪಿಕ್ಚರ್ ಮನಸ್ಸಿಗೆ ಬರ್ತಾ ಇರ್ತದೆ. ಅದೆಲ್ಲ ಮರಿಬೇಕು, ಇಟ್ಕೊಂಡಿರ್ಬಾರ್ದು. ಅದು ಹೇಗೆ ಮರಿಬೇಕಂತ ಹೇಳಿದ್ರೆ, ಯು ಶುಡ್ ಸೇ ದೀಸ್ ಆರ್ ಆಲ್ ಲೆಸನ್ಸ್ ಇನ್ ಲೈಫ್. ಪಾಠ. ನಮ್ಮ ಪಾಠದಲ್ಲಿ ನಮ್ಮ ಸ್ಕೂಲಿಗೆ ಕಾಲೇಜಿಗೆ ಹೋಗುವಾಗೆ ಡಿಗ್ರಿ ಕಂಪ್ಲೀಟ್ ಮಾಡಿದೆನಾ, ಅದೇ ರೀತಿಯಲ್ಲಿ ಮದುವೆಯಲ್ಲಿ ಪ್ರಾಬ್ಲಮ್ ಆಯ್ತಾ, ಎನಿಸಿಕೊಳ್ಳಿರೋದು ಪಾಠ. ನಾನು ಕಲಿತೆ, ನಾನು ಮೆಚೂರ್ ಆದೆ, ಸ್ಟ್ರಾಂಗ್ ಆದೆ, ನನ್ನ ಎಕ್ಸ್ಪೀರಿಯನ್ಸ್ ಬಂತು, ಆ ರೀತಿ ತಿಳ್ಕೊಳ್ಬೇಕು. ನಿಮ್ಮ ಮನಸ್ಸಿಗೆ ಹೇಳಿ, ದಿಸ್ ವಾಸ್ ಅ ಲೆಸನ್, ಐ ಪಾಸ್ಡ್ ಇಟ್. ನಾನು ಅಲ್ಲಿಂದ ಬದುಕಿ ಹೊರಗೆ ಬಂದೆ. ಈ ಬಿರುಗಾಳಿಯಿಂದ ನಾನು ಬದುಕಿ ಹೊರಗೆ ಬಂದೆ. ಈ ಸುಂಟ್ರಗಾಳಿ ಹೇಳ್ತಾರಲ್ವಾ, ದ ವರ್ಲ್ಡ್ ವಿಂಡ್, ಟೊರ್ನಾಡೋ, ಅದರಿಂದ ಹೊರಗೆ ಬಂದೆ ನಾನು. ಐ ಥ್ಯಾಂಕ್ ಗಾಡ್. ಸೊ ಸೆಕೆಂಡ್ ಥಿಂಗ್ ಅಂತ ಎನಿಸ್ಬೇಕಂದ್ರೆ, ದಿಸ್ ವಾಸ್ ಅ ಲೆಸನ್ ಇನ್ ಮೈ ಲೈಫ್. ಒಂದು ಪಾಠವಾಗಿದೆ ನಮ್ಮ ಲೈಫ್. ಸೊ ಗಾಡ್ಸ್ ಥಾಟ್ಸ್ ಟುವರ್ಡ್ಸ್ ಯು ಇಸ್ ಗ್ರೇಟ್ ಥಾಟ್ ಆಫ್ ವೆಲ್ಫೇರ್, ಪೀಸ್, ಜಾಯ್, ಲವ್, ರಾಯಾಲಿಟಿ. ದಿಸ್ ಇಸ್ ಗಾಡ್ ಪ್ಲಾನ್. ಆ ಸ್ಟೆಪ್ಪಿಗೆ ನೀವೆಲ್ಲರೂ ಬರಬೇಕು ವೀಕ್ಷಕರು. ಹೌದು, ಇದು ಒಂದು ಥಾಟ್ಸ್ ನನಗೆ ದೇವರು ಈ ವಾಕ್ಯದಿಂದ ಹೇಳ್ತಾರೆ. ಇಟ್ ಈಸ್ ನಾಟ್ ಗಾಡ್ಸ್ ಥಾಟ್ ದಟ್ ಯು ಶುಡ್ ಬಿ ಇನ್ ದಟ್ ಕಂಡೀಷನ್. ಗಾಡ್ಸ್ ಥಾಟ್ ಇಸ್ ದಟ್ ಯು ಶುಡ್ ರೈಸ್ ಅಬೌವ್ ದಟ್ ಕಂಡೀಷನ್. ರೈಸ್ ಅಬೌವ್ ದಟ್ ಕಂಡೀಷನ್. ದೇವರ ಮಗನಾಗಿ, ಮಗಳಾಗಿ, ಆ ಪಾಸನೆಲ್ಲ ಮುರಿದು, ಆ ಪ್ರಿಸನ್ ಇಂದ ಹೊರಗೆ ಬಂದು ಒಂದು ಫ್ರೀಡಮ್ ಇಂದ, ಸಂತೋಷದಿಂದ ಹೃತ್ಪೂರ್ವಕವಾಗಿ ಆರಾಧನೆ ಮಾಡೋದು, ಹೃತ್ಪೂರ್ವಕವಾಗಿ ಸಂತೋಷದ ದೇವರ ಆರಾಧಿಸುವಂತ ಒಂದು ದಿನಗಳು ನಿಜ ಜೀವಿತದಲ್ಲಿ ಬರಬೇಕಂತ ಆಸೆ ಪಡ್ತಾರೆ. ಖಂಡಿತವಾಗ್ಲೂ ಬರಬೇಕು.
ಆತನ ಮಗನ ಯೇಸು ಸ್ವಾಮಿ ಜೊತೆ ಒಂದು ಒಳ್ಳೆ ಸಂಬಂಧ ಬೆಳೆಸಬೇಕು ಆಸೆ ಪಡ್ತಾನೆ. ದಿಸ್ ಇಸ್ ಗಾಡ್ಸ್ ಥಾಟ್ ದಟ್ ಯು ಶುಡ್ ವಾಕ್ ವಿಕ್ಟೋರಿಯಸ್ಲಿ. ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿಯಲ್ಲಿ, ನಿನ್ನ ಕುಟುಂಬದಲ್ಲಿ ಕೂಡ ಒಂದು ವಿಕ್ಟೋರಿಯಸ್ ಲೈಫ್ ಆಗಿ ನಡಿಬೇಕು. ದೇವರ ದಿಸ್ ಇಸ್ ಗಾಡ್ಸ್ ಥಾಟ್. ಹೌದು, ಅದೇ ನಮ್ಮ ಆಲೋಚನೆ ಹೋಗ್ಬಾರ್ದು, ದೇವರ ಆಲೋಚನೆಗೆ. ಏನೆಲ್ಲ ಸಂಭವಿಸಿತೋ ಬಿಟ್ಟು ಬಿಡು ಮಾರೆ. ನೀನು ಒಂದು ಮನುಷ್ಯ ತಪ್ಪು ಮಾಡ್ತೀವಿ, ಓಕೆ, ಇಟ್ಸ್ ಓಕೆ. ಈ ವರ್ಲ್ಡ್ ಅಲ್ಲಿ ಎಲ್ಲರೂ ತಪ್ಪು ಮಾಡಿದ್ದಾರೆ. ಯಾರು ತಪ್ಪು ಮಾಡಿದವರು? ಎಲ್ಲರೂ ಮಾಡಿದ್ದಾರೆ ತಪ್ಪು. ನೀನೇ ಒಬ್ಬನೇ ಅಲ್ಲ ತಪ್ಪು ಮಾಡಿದ್ದು. ಸೊ ಬಿಟ್ಟು ಅದನ್ನು ಫಾರ್ಗೆಟ್ ಮಾಡು. ಲರ್ನಿಂಗ್ ಅಂತ ಏನ್ ಲರ್ನಿಂಗ್. ಐ ಲರ್ನ್ ಲಾಟ್ ಆಫ್ ಥಿಂಗ್ಸ್. ನಾನು ಕಲ್ತಿದೆ, ನಾನು ಪಾಠ ಆದೆ, ನಾನು ಗ್ರಾಜುಯೇಷನ್ ಆಯಿತು, ಈ ಸಿಚುವೇಶನ್ ಹೋದೆ ನಾನು. ಎಸ್, ನಾನು ಜೀವಂತವಾಗಿ ಹೊರಗೆ ಬಂದೆ. ಇಟ್ ಇಸ್ ಗಾಡ್ಸ್ ಪ್ಲಾನ್. ಸೊ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ನೀವು ವೀಕ್ಷಕರಲ್ಲಿ ಅಂಥ ವಿಷಯದಲ್ಲಿ ಹೋದವರು ನೀವು ಬೇರೆ ಅವರಿಗೆ ಹೇಳುವಂಥ ಕೌನ್ಸಿಲರ್, ಅಡ್ವೈಸರ್ಸ್ ಆಗಿ ಮಾರ್ಪಡಬೇಕು. ದಿಸ್ ಇಸ್ ಗಾಡ್ಸ್ ಥಾಟ್. ವಾಟ್ ಆಲ್ ಲೈಫ್ ಎಕ್ಸ್ಪೀರಿಯನ್ಸ್, ಟಫ್ ಎಕ್ಸ್ಪೀರಿಯನ್ಸ್ ನೀವು ಹೋಗಿದ್ದೀರಾ, ಗಾಡ್ ವಾಂಟ್ಸ್ ಟು ಯೂಸ್ ಯು ಟು ಬ್ಲೆಸ್. ಜಾಯ್ಸ್ ಮೇಯರ್ ಲೈಫಲ್ಲಿ ಕೂಡ ಹಾಗೆ. ಅವರ ಆ ಬಾಲ್ಯದಲ್ಲಿ ನಡೆದಂಥ ಘಟನೆಗಳು ಈಗ ಅವರು ಹಲವಾರು ಜನರಿಗೆ ಅವ್ರು ಏನು ಮಾಡ್ತಾರೆ, ಕೌನ್ಸಿಲ್ ಮಾಡ್ತಾರೆ. ನೀನು ಬ್ರೋಕನ್ ವೆಸಲ್ ಆಗಿರ್ಬೋದು, ಮುರಿದ ಪಾತ್ರೆ ಆಗಿರ್ಬೋದು, ಆದರೂ ಕೂಡ ಅದರಲ್ಲಿ ಇದ್ದು ನೀನು ಮುರಿಯಿತು ನಾನು ಈ ರೀತಿ ಹೇಳಿದೆ. ಆ ಮುರಿದ ಎಕ್ಸ್ಪೀರಿಯನ್ಸ್ ಔಟ್ಸೈಡ್ ಬಂದು ಬೇರೆಯವ್ರಿಗೆ ಹೇಳಬೇಕು, ನಾನು ಈ ರೀತಿ ಆಗಿದ್ದೆ, ನಾನೀಗ ಓವರ್ಕೇಮ್ ಆಗಿದ್ದೇನೆ, ನಾನು ಹೊರಗೆ ಬಂದಿದ್ದೇನೆ. ಬಟ್ ದಿಸ್ ಇಸ್ ಗಾಡ್ಸ್ ವೆಲ್ಫೇರ್ ಥಾಟ್ಸ್. ನಿಜವಾಗ್ಲೂ ಸ್ವಲ್ಪ ಸಮಯದಲ್ಲಿ ಮುಂಜಾನೆ ಮುತ್ತುಗಳಲ್ಲಿದೆ ಇವತ್ತಿನ ದಿನವು. ನೀನು ಪಾಸ್ಟ್ ಗಿಲ್ಟಲ್ಲಿ, ಪಾಸ್ಟ್ ನೋವಲ್ಲಿ, ಪಾಸ್ಟ್ ವೂಂಡಲ್ಲಿ ಹೋಗದೆ ಹೊಸ ಸ್ಪಿರಿಟಲ್ಲಿ ಹೋಗ. This is the day the Lord has made. We will rejoice in it. Amen. ಇವತ್ತಿನ ದಿನ ನಾವು ಸಂತೋಷವಾಗದಿದ್ದರೆ ನಾಳೆ ಸಂತೋಷ ಬರುವುದಿಲ್ಲ, ಆಗೋದೇ ಇಲ್ಲ, ಖಂಡಿತವಾಗಿ. ದಟ್ ಇಸ್ ಅ ರಾಂಗ್ ಥಿಂಗ್. ನಾಳೆ ಸಂತೋಷ ಬರ್ತದೆ ಅಂತ ಹೇಳುವಂತ ಅದು ಆ ಒಂದು ಸ್ಟೇಟ್ಮೆಂಟ್ ನಾನು ಒಪ್ಪುದಿಲ್ಲ. ದೇವರ ವಾಕ್ಯದಲ್ಲಿ ದಿಸ್ ಇಸ್ ಅ ಡೇ, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಅದೆಲ್ಲ ಇವತ್ತಿಗೆ ಸಂಬಂಧಪಟ್ಟಂತ ಇವತ್ತು ರಿಜಾಯ್ಸ್ ಮಾಡಬೇಕು. ಸೊ ಈ ಸ್ಪಿರಿಟ್ಸ್ ಅನ್ನು, ಈ ನೆಗೆಟಿವಿಟಿ ಒಂದು ಮುರಿಬೇಕು. ಪ್ರೇಯರ್ ಮಾಡಬೇಕು. ಪಾಸ್ಟ್ ಮರೆಯದೆ ಫ್ಯೂಚರ್ ನಮಗೆ ಓವರ್ಕಮ್ ಮಾಡೋಕ್ಕಾಗೋದಿಲ್ಲ. ಪ್ರಿಸನ್ ಇರ್ತೀವಿ. ಅದನ್ನು ಮುರಿಬೇಕು, ಮರಿಬೇಕು. ರಕ್ತದಲ್ಲಿ, ಯೇಸು ಸ್ವಾಮಿಯ ಪರಿಶುದ್ಧ ರಕ್ತದಲ್ಲಿ ಆ ಬಾಂಡೇಜ್ ಅನ್ನು ಬಿಡಿಸಬೇಕು. ಅಂಡ್ ಸೆಕೆಂಡ್ಲಿ, ನೀವು ಲರ್ನ್ ಮಾಡಿದ್ರಿ, ನೀವು ಕನ್ಫಸ್ ಮಾಡಬೇಕು. ಥರ್ಡ್ ಆಗಿ ಹೇಳ್ತೀನಿ, ಕನ್ಫಸ್ ಮಾಡಿ ಹೇಳಿ, ಯೇಸುವಿನ ನಾಮದಲ್ಲಿ ನನ್ನ ಸಕಲ ಪಾಸ್ಟ್ ಎಲ್ಲ ಮುರಿದು ಹೋಯಿತು, ನಂದು ಎಲ್ಲ ರೋಗಗಳು, ದುಃಖಗಳು, ಬ್ರೋಕನ್ ಹಾರ್ಟ್, ವೂಂಡ್. ನೀ ಸ್ಪಿರಿಟ್ ಅಲ್ಲಿ ಫ್ರೀ ಆದ್ಯಾ, ಲೈಫಲ್ಲಿ ಫ್ರೀ ಆದ್ಯಾ, ಅಂತರಾತ್ಮದಲ್ಲಿ ನೀನು ಫ್ರೀ ಆದ್ಯಾ, ನಿನ್ನ ಮೈಂಡ್ ಕೂಡ ಫ್ರೀ ಆಗ್ತದೆ. ಸೊ ಇವತ್ತು ನಾವು ಪ್ರೇಯರ್ ಮಾಡೋ ಇವರೆಲ್ಲ ವೀಕ್ಷಕರಿಗೆ ಸೇರಿ, ಕರ್ತನೇ ಇವರನ್ನು ಅದರಿಂದ ಹೊರಗೆ ಈಗಲೇ ಕರ್ತನ ಹೊರಗೆ ಬರುವಂತ ಶಕ್ತಿ ಕೊಡು. ಈ ಮುರಿದ ಪಾತ್ರೆಗಳನ್ನು ದೇವರ ರಾಜ್ಯದ ಪಾತ್ರೆಯಾಗಿ ಮಾರ್ಪಡಿಸು. ದೇವರ ಥಾಟ್ ಅದು. ಗಾಡ್ ವಾಂಟ್ಸ್ ಟು ಯೂಸ್ ಯು. ಅಪೋಸ್ಟಲ್ ಪೌಲನ ದೇವರು ಹೇಗೆ ಯೂಸ್ ಮಾಡಿದ್ರು, ಅದೇ ಪೇತ್ರರನ್ನು ಹೇಗೆ ಯೂಸ್ ಮಾಡಿದ್ರು, ಅದೇ ರೀತಿ ಥಾಮಸ್ ಅನ್ನು ಹೇಗೆ ಯೂಸ್ ಮಾಡಿದ್ರು, ಅದೇ ರೀತಿ ನಿನ್ನನ್ನು ಕೂಡ ಯೂಸ್ ಮಾಡುವಂತ ದೇವರ ಥಾಟ್ಸ್. ಈ ಬೆಳಗಿನ ವೇಳೆಯಲ್ಲಿ, ಈ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಾವು ದೇವರ ಸಂದೇಶವನ್ನು ತಿಳಿಸೋರಾಗಿದ್ದೀರಿ. ದಟ್ ಗಾಡ್ ವಾಂಟ್ಸ್ ಟು ಯು ಆಸ್ ಅ ಬ್ರೋಕನ್ ವೆಸಲ್ ಟು ಬ್ಲೆಸ್ ಮೆನಿ ಪೀಪಲ್. ನಿಜವಾಗಿ Grace, amen, love, kindness and compassion should flow through you. God ಪ್ರಾರ್ಥಿಸುವರೆಗೂ ಖಂಡಿತವಾಗಿ ಪ್ರಾರ್ಥನೆ ಮಾಡು. ನಾವು ಪ್ರಾರ್ಥನೆ ಮಾಡೋಣ. ಓ ಪರಿಶುದ್ಧ ತಂದೆ ಸ್ವಾಮಿ, ಈ ವೀಕ್ಷಕರ ನೋಡುವರು ಕರ್ತನೆ, ಇವರ ವಿಚಾರಗಳು ಬೇರೆ, ನಿನ್ನ ವಿಚಾರಗಳು ಬೇರೆ. ನೀ ಇವರನ್ನು ಕರ್ತನೆ ಪ್ರೊಡ್ಯೂಸ್ ಮಾಡಿ, ಅವರನ್ನು ರಿಫೈನ್ ಮಾಡಿ, ಅವರನ್ನು ಕರ್ತನೆ ಒಳ್ಳೆಯ ಮಾರುಕಟ್ಟೆಯಲ್ಲಿ ಕರ್ತನೆ ಅವರು ಕರ್ತನೆ ಯೂಸ್ ಆಗುವಂತ ಒಂದು ಪಾತ್ರಗಳಿಗೆ ಮಾರ್ಪಡಿಸಿ ಪ್ರಾರ್ಥಿಸುತ್ತಾರೆ. They will be used mightily, Lord. ಈ ಬ್ರೋಕನ್ನೆಸ್ ಇಂದ ಹೊರಗೆ ಬರಲಿ, ಈ ನೆಗೆಟಿವಿಟಿ, ಪಾಸ್ಟ್ ಗಿಲ್ಟ್ ಇಂದ ಹೊರಗೆ ಬರಲಿ, ಫ್ರೀಡಮ್ ಅಲ್ಲಿ ಆ ಪ್ರಿಸನ್ ಅನ್ನು ಬ್ರೇಕ್ ಮಾಡ್ತೇವೆ. ದ ಕಲ್ಚರಲ್ ಪ್ರಿಸನ್, ದ ಟ್ರೆಡಿಷನಲ್ ಪ್ರಿಸನ್, ದ ಡಿಮನಿಕ್ ಪ್ರಿಸನ್, ದ ಬಿಲೀಫ್ ಸಿಸ್ಟಮ್ಸ್ ಅಲ್ಲಿ ವಿಶ್ವಾಸದಲ್ಲಿ ಇರುವಂತ ಆ ಕೊರತೆಗಳನ್ನೆಲ್ಲ ನೀಗಿ ಹೋಗಲಿ. ಹೊರಗೆ ಬಾ, ದೇವರ ಸೇವಕನಾಗಿ, ದೇವರನ್ನು ಬಿಸ್ನೆಸ್ ಮ್ಯಾನ್ ಆಗಿ, ಒಳ್ಳೆ ಒಂದು ವ್ಯಕ್ತಿತ್ವವಾಗಿ, ಒಂದು ಗುಡ್ ಪರ್ಸನಾಲಿಟಿಗೆ ಹೊರಗೆ ಬಾ. ಎಲ್ಲಿದ್ರೂ ಕೂಡ ಕರ್ತನೆ, ರೈಟ್ ನಾವು ವಿ ಪ್ರೇ ದ ಸ್ಪಿರಿಟ್ ಆಫ್ ದ ಲಾರ್ಡ್, ಗಾಳಿ ಹಾಗೆ ಮಳೆ ಹಾಗೆ ಕರ್ತನೆ, ಅದು ಕರ್ತನೆ ತಾವು ಸಂಚರಿಸುವಂತ ವಿಷಯಗಳಲ್ಲಿ ಅವರನ್ನು ಟಚ್ ಮಾಡಿ ಬಿಡಿಸು, ಬಲಪಡಿಸು, ನಡೆಸು. ವಿ ಬ್ಲೆಸ್ ದಿಸ್. ಹ್ಯಾವ್ ಅ ವಂಡರ್ಫುಲ್ ಡೇ, ಹ್ಯಾವ್ ಅ ಮಾರ್ವೆಲಸ್ ಡೇ, ಎ ಸ್ಮೈಲಿಂಗ್ ಅಂಡ್ ರಿಜಾಯ್ಸಿಂಗ್ ಡೇ. ಮೇ ಗಾಡ್ ಬ್ಲೆಸ್ ಯು ಅಬಂಡೆಂಟ್ಲಿ. ಮೇ ಗಾಡ್ಸ್ ನೇಮ್ ಬಿ ಗ್ಲೋರಿಫೈಡ್. ಇನ್ ಜೀಸಸ್ ನೇಮ್ ವಿ ಪ್ರೇ. ಆಮೆನ್, 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 ಆಮೆನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ಮುಂಜಾನೆಯ ಮುತ್ತು ನಿಮ್ಮ ಲೈಫಲ್ಲಿ ಆ ಬಿಡುಗಡೆಗೆ, ನಿಮ್ಮ ಆಲೋಚನೆಗಿಂತ ದೇವರ ಆಲೋಚನೆಗೆ ನಿಮ್ಮನ್ನು ಒಪ್ಪಿಸಿಕೊಡೋಕ್ಕೆ ಸಾಧ್ಯವಾಗಲಿ. ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ಜಾಯಿನಿಂಗ್. ಹ್ಯಾವ್ ಅ ವಂಡರ್ಫುಲ್ ಡೇ. ಗಾಡ್ ಬ್ಲೆಸ್. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ
ಬಾ